ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ಭೇಟಿಯಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೈಕಮಾಂಡ್ ಜೊತೆ ಮಾತನಾಡೋ ಮೂಲಕ ರೆಬಲ್ ನಾಯಕರಿಗೆ ಸ್ಟ್ರಾಂಗ್ ಸಂದೇಶ. ಮೋದಿ ಭೇಟಿ ಬೆನ್ನಲ್ಲೇ ಬಂಡಾಯ ನಾಯಕರಿಗೆ ಟೆನ್ಷನ್. ಹೊಂದಾಣಿಕೆ ರಾಜಕಾರಣಕ್ಕೆ ಸಾಕ್ಷಿಯಾಯಿತ ಬೆಳಗಾವಿ ಅಧಿವೇಶನ. ಮಹತ್ವದ ಕೋವಿಡ್ ಅಕ್ರಮದ ವರದಿಯನ್ನ ಪ್ರಸ್ತಾಪಿಸದ ಕಾಂಗ್ರೆಸ್ ಸರ್ಕಾರ. ಹಸ್ತಪಡೆಯ ಮೌನದಿಂದಾಗಿ ಹತ್ತಾರು ಚರ್ಚೆ. ವಕ್ಫ್ ವಿಚಾರಕ್ಕೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅನ್ವರ್ ಮಾಣಿಪ್ಪಾಡಿ ಕೊಟ್ಟಿದ್ದ ವರದಿ ಅನುಷ್ಠಾನಗೊಳಿಸಿಲ್ಲ ಯಾಕೆ? ಇದೇ ಪ್ರಶ್ನೆ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಕಮಲ ಪಡೆ ನಿರ್ಧಾರ. ಹೆಬ್ಬಾಳದಲ್ಲಿ ಮನೆ ಲೀಸ್ ಇದೆ ಅಂತ ಒಂದೇ ಮನೆ ತೋರಿಸಿ 22 ಜನರಿಂದ ಹಣ ವಸೂಲಿ. ಮನೆ ಮಂದಿ ಎಲ್ಲ ಸೇರಿ ಹೈಡ್ರಾಮಾ. 2 ಕೋಟಿಗೂ ಅಧಿಕ ಹಣ ದೋಚಿ ಇಡೀ ಕುಟುಂಬವೇ ಪರಾರಿ. ಯೂಟ್ಯೂಬರ್ ಸೂರ್ಯ ವಿರುದ್ಧ ಕಿಡ್ನಾಪ್ ಆರೋಪ. ಯುವತಿಯನ್ನ ಅಪಹರಿಸಿದ್ದಾಗಿ ಆಕೆಯ ಪೋಷಕರಿಂದ ದೂರು. ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಜ್ಞಾನ ಭಾರತಿ ಪೊಲೀಸರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.